ಯಶೋಮತಿ ದೇವಿ. ಎತ್ತನಿಂದೆತ್ತನ ಸಂಬಂಧವಿದು. ವರ್ತಮಾನ ಕಾಲದಲ್ಲಿ ಪ್ರಸಿದ್ಧವಾಗಿ ಮೆರೆಯುತ್ತಾ ಇರುವುದು ನಮ್ಮದಾದಂತಹ ಏಕವೀರಾದ್ರಿಪುರ. ಇಲ್ಲಿಯ ಆಳ್ವಿಕೆಯನ್ನು ನಡೆಸಿಕೊಂಡು ಬರುವವರು ಎನ್ನರಸ ಅರುಣಾಸುರ ಮಹಾರಾಜರು. ಅವರ ಕರಗ್ರಹಣ ಮಾಡಿದ ಧರ್ಮಪತ್ನಿ ನಾನು. ಈ ಯಶೋಮತಿ ಎಂದರೆ ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಾ ಇದ್ದಾರೆ ನನ್ನವರು. ಪತಿಯ ಪ್ರೇಮ, ಸಂಪತ್ತು ಇಷ್ಟೆಲ್ಲ ಇದ್ದರೂ ಕೂಡ ಮಹಾರಾಣಿಯಾದ ನನ್ನ ಚಿತ್ತಕ್ಕೆ ಶಾಂತಿ, ನೆಮ್ಮದಿ ಎಂಬುದೇ ಇಲ್ಲದಾಗಿ ಹೋಗಿದೆ. ಇದಕ್ಕೆ ಕಾರಣ ನಿನ್ನೆಯ 4ನೇ ಜಾವದಲ್ಲಿ ಕಂಡಂತಹ ಕನಸು. ಒಂದು ವೇಳೆ ನನ್ನ ಜೀವನದಲ್ಲಿ ಸತ್ಯವಾಯಿತು ಎಂದಾದರೆ ಪರಿಣಾಮ ಘೋರವೇ ಸರಿ. ಆ ಕುರಿತಾಗಿ ಯೋಚನೆ ಮಾಡಿದೆ ಎಂದಾದರೆ ಮೈಯೆಲ್ಲ ನಡುಗುವುದಕ್ಕೆ ಆರಂಭವಾಯಿತು. ನನ್ನನ್ನು ಭಯವು ಆವರಿಸಿಕೊಂಡಿತು. ಹಾಗಾಗಿ ಅರಮನೆಯನ್ನು ತೊರೆದೆ ಉದ್ಯಾನವನವನ್ನು ಬಂದು ಸೇರಿದವಳಿದ್ದೇನೆ. ಇಲ್ಲಿ ಆದರೂ ಮನಸ್ಸಿಗೆ ಸಮಾಧಾನ ಸಿಗಬಹುದು ಎನ್ನುವ ಕಾರಣಕ್ಕೆ ಅಂತರಂಗದ ದುಗುಡವನ್ನು ಮತ್ತೊಬ್ಬರಲ್ಲಿ ನಾವು ಹೇಳಿಕೊಂಡೆವು ಎಂದಾದರೆ ದುಗುಡ ಸ್ವಲ್ಪ ಕಡಿಮೆಯಾಗುವುದಕ್ಕೆ ಸಾಧ್ಯವಿದೆಯಂತೆ. ಅಂತರಂಗದ ವಿಚಾರವನ್ನು ಬಹಿರಂಗಪಡಿಸಬೇಕು ಅಂತಾದ್ರೆ ಅತಿ ಆತ್ಮೀಯರೇ ಆಗಿರಬೇಕು. ನನಗೆ ಆತ್ಮೀಯಳು ಅಂತ ಹೇಳಿದ್ರೆ ಮಾಲಿನ್ಯನು ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ಆದರೆ ಯಾಕೋ ಏನು ಕೆಲ ದಿವಸಗಳಿಂದ ಎಲ್ಲಿಗೆ ಹೋಗುತ್ತಾಳೋ, ಏನು ಮಾಡುತ್ತಾಳೋ ಯಾವುದೂ ನನಗೆ ಅರ್ಥವಾಗುತ್ತಾ ಇಲ್ಲ. ತಿಳಿದು ನಾನೇನು ಅವಳಿಗೆ ತಪ್ಪನ್ನು ಮಾಡಿದವಳಲ್ಲ. ನೋಡೋಣ, ಇಂದಲ್ಲ ನಾಳೆ ಅವಳು ಮಾತನಾಡೋದಕ್ಕೆ ಸಿಕ್ಕಿದಂತಹ ಸಂದರ್ಭದಲ್ಲಿ ವಿಚಾರವನ್ನು ಹಂಚಿಕೊಂಡರಾಯಿತು. ಅವಳ ನಿರೀಕ್ಷೆಯಲ್ಲಿ ನಾನಿರ್ತೇನಂತೆ. ಓ ತಾಯಿ, ಅಮ್ಮ ಅಮ್ಮ, ವಂದಿಸಿಕೊಂಡಿದ್ದೇನಮ್ಮ. ಏನಿದು ತಾಯಿ? ಅರರಿ ಗೌರಿಯುವುದು ಮುಗವೋ ಅರರಿ ಗೌರಿಯುವುದು ಮುಗವೋ ವಿರಗ ಅರಮನೆಯಲ್ಲಿ ನಿಮ್ಮನ್ನು ಹುಡುಕಾಡಿದ್ರೆ ಅಲ್ಲಿ ಕಾಣಲಿಲ್ಲ. ಉಪವನದೊಳಗೆ ಬಂದು ನೋಡಿದೆ ಅಂತಾದ್ರೆ ಶಿಲೆಯನ್ನೇರಿ ಕುಳಿತುಕೊಂಡವರಿದ್ದೀರಿ. ಗಾಢವಾದ ಆಲೋಚನೆಯಲ್ಲಿದ್ದೀರಿ. ಯಾಕಮ್ಮ ಈ ದುಗುಡ? ನನ್ನಲ್ಲಿ ಹೇಳಬಾರ್ದೆ. ನಿಮ್ಮ ಸೇವಕಿ ಮಾಲಿನಿ ಬಂದಿದ್ದೇನೆ ತಾಯಿ. ನಾನೆಷ್ಟು ಮಾತನಾಡಿದ್ರು ತಾಯಿ ಮಾತನಾಡ್ತಾ ಇಲ್ಲ. ಹೀಗಿರಬಹುದೇ? ತನ್ನ ಆಸೆಯನ್ನು ಹೇಳಿಕೊಂಡಾಗ ಪತಿದೇವರಲ್ಲಿ ನಡೆಸದಾಗುವುದಕ್ಕಾಗಿ ಹೋಗಿರಬಹುದು. ಆ ಸಿಟ್ಟು ನನ್ನ ಮೇಲೋ ಏನು? ಅಮ್ಮ, ನಿಮ್ಮಲ್ಲಿ ಒಂದು ಮಾತು ಕೇಳುತ್ತಾ ಇದ್ದೇನೆ. ಸತಿಪತಿಗಳಲ್ಲಿ ವಿರಸ ಬಂದೇನಮ್ಮ? ಏನಂದಿ? ಸತಿಪತಿಗಳಲ್ಲಿ ವಿರಸವೇ? ಮನಗದಡಿ ಮಾಲಿನಿ, ಇಲ್ಲವೂ
ಮಾಲಿನಿ, ಸತಿಪತಿಯರಾದಂತಹ ನಮ್ಮಲ್ಲಿ ವಿರಸ ಬರುವುದಕ್ಕೆ ಸಾಧ್ಯ ಉಂಟೇನೆ? ಹೌದಿ? ಈ ಯಶೋಮತಿ ಅಂತ ಹೇಳಿದ್ರೆ ಅತಿಯಾದಂತಹ ಪ್ರೀತಿ ನನ್ನವರಿಗೆ. ನನ್ನ ಮನಸ್ಸಿಗೆ ನೋವಾಗಬಾರದು ಎನ್ನುವ ಕಾರಣಕ್ಕೆ ಬೇಕಾಗಿ ಯಾವತ್ತೂ ಕಟುವಾಗಿ ವರ್ತಿಸಿದವರೇ ಅಲ್ಲ. ನಿಜ. ಅಷ್ಟು ಪ್ರೀತಿ ತೋರಿಸುವಂತಹ ಗಂಡನಿರುವಾಗ ನಮ್ಮಲ್ಲಿ ವಿರಸ ಬರುವುದಕ್ಕೆ ಸಾಧ್ಯ ಉಂಟೆ? ಹಾಗಿದ್ರೆ ದುಃಖ ಇಲ್ವೇ ಇಲ್ಲ. ಇದಕ್ಕೆ ಕಾರಣ ಬೇರೆ ಇದೆ ಮಾಲಿನಿ. ಏನಮ್ಮ? ನಿನ್ನೆಯ 4ನೇ ಜಾವದಲ್ಲಿ ಒಂದು ಕನಸನ್ನು ಕಂಡವಳು ನಾನು. ಯಾವುದು? ರಕ್ತದ ಮಡುವಿನಲ್ಲಿ ನನ್ನವರು ಕೊಚ್ಚಿ ಹೋಗುತ್ತಿರುವಂತಹ ದೃಶ್ಯವನ್ನು ಕಂಡೆ. ಅವರನ್ನು ಉಳಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ನನ್ನ ಬಲಗೈಯನ್ನು ಅವರ ಕಡೆಗೆ ಚಾಚಿದ್ದೆ ಅಂತ ಆದ್ರೆ ನನ್ನ ಕೈಗೆ ಎಟಕದೆ ದೂರ ದೂರ ಸಾಗಿ ಹೋದವರಿದ್ದಾರೆ. 4ನೇ ಜಾವದಲ್ಲಿ ಕಂಡಂತಹ ಕನಸು ಸತ್ಯವಾಗುತ್ತದೆಯಂತೆ. ಒಂದು ವೇಳೆ ನಾ ಕಂಡ ಕನಸು ಸತ್ಯವಾಯಿತು ಎಂದಾದರೆ ಮಾಲಿನಿ, ಈ ಯಶೋಮತಿಗೆ ಜೀವನ ಬೇಕೇ ಹೇಳು, ಜೀವನ ಬೇಕೇ ಹೇಳು. ಸಾಮಾನ್ಯ ಹೆಣ್ಣು ಮಕ್ಕಳಂತೆ ವರ್ತಿಸುತ್ತಾ ಇದ್ದೀರಿ. ಆದ್ರೆ ಸಾಮ್ರಾಜ್ಞಿಯಾಗಿ ಮೆರೆತಿರುವಂತಹ ನೀವು ಈ ರೀತಿಯಾಗಿ ದುಃಖಿಸುವುದು ತರವೇ ಅಂತ ಹೇಳ್ತಾ ಇದ್ದೀನಿ. ಇನ್ನೇನು ಮಾಡಲಿ? ಪತಿ ದೇವರು, ದೇವರನ್ನೇ ಗಂಡನಾಗಿ ಪಡೆದವರು. ಹಾಗಿರುವಾಗ ಚಿಂತೆ ಯಾಕೆ ತಾಯಿ? ಮಾಲಿನಿ, ಅಮ್ಮ, ನನ್ನವರನ್ನು ದೇವರು ಎನ್ನುವ ಹಾಗೆ ನೀವೆಲ್ಲ ಪೂಜಿಸುತ್ತಾ ಇದ್ದೀರಿ. ರಾಜ ಪ್ರತ್ಯಕ್ಷ ದೇವತಾ ಎನ್ನುವ ಮಾತಿದೆ. ಅದರಂತೆ ನೀವೆಲ್ಲ ದೇವರು ಎನ್ನುವ ಹಾಗೆ ಕಂಡರೆ ಅದು ತಪ್ಪಲ್ಲ. ಹಾಗೆಂದು ನರ ಯಾವತ್ತು ನಾರಾಯಣನಾಗುವುದಕ್ಕೆ ಸಾಧ್ಯ ಉಂಟೆ? ಇಲ್ಲ ಅಮ್ಮ. ಕಷ್ಟ ಸುಖ ಎನ್ನುವುದು ನಮ್ಮಂತಹ ಮಾನವರಿಗೆ ಹೊರತು ಕಲ್ಲು ಮರಗಳಿಗೆ ಬರುವುದಕ್ಕೆ ಸಾಧ್ಯ ಉಂಟೆ ಹೇಳು? ನಿನ್ನ ಮಾತಿನಿಂದ ಸ್ವಲ್ಪ ಸಮಾಧಾನವನ್ನು ತಂದುಕೊಂಡವಳು ನಾನು. ಆ ಕುರಿತಾಗಿ ಯೋಚನೆಯನ್ನೇ ಬಿಟ್ಟವಳಿದ್ದೇನೆ. ಆದರೆ ಒಂದು ನಿನ್ನಲ್ಲಿ ಒಂದೆರಡು ವಿಚಾರವಾಗಿ ಕೇಳಬೇಕೆನ್ನೋ ಹಾಗೆ ಕೆಲ ದಿವಸಗಳಿಂದ ಕಾಯ್ತಾ ಇದ್ದೀನಿ. ಇವತ್ತಾದ್ರೂ ಮಾತನಾಡೋದಕ್ಕೆ ಸಿಕ್ಕಿದೆಯಲ್ಲ ಮಾಲಿನಿ. ನೀನು ಈ ಅರಮನೆಯಿಂದ ಹೊರಗೆ ಹೋಗುವಂತಹ ಸಂದರ್ಭದಲ್ಲಿ ನಿನ್ನ ಮುಖದಲ್ಲಿ ಬೇಸರ ಕಂಡ್ರೆ ಹಿಂದಿರುಗಿ ಬರುವಂತಹ ಸಂದರ್ಭ ಸಂತೋಷವನ್ನು ಕಾಣ್ತಾ ಇದ್ದೇನೆ. ಹಾಗಾದ್ರೆ ಅಂತಹ ಶಾಂತಿ ನೆಮ್ಮದಿ ನಿನಗೆ ಎಲ್ಲಿ ಸಿಗುವುದು? ಅಂತಹ ತಾಣೆಯಾದ್ರೂ ಯಾವುದು ಹೇಳ್ತೀಯೇನೆ ನನಗೆ? ಅಮ್ಮ, ಹೋಗುದೆಲ್ಲಿ ಅಂತ ಹೇಳಿದ್ರೆ ಅರಮನೆಯನ್ನು ಬಿಟ್ಟು ನಿಮ್ಮನ್ನು ಬಿಟ್ಟು ಹೋಗುದಾದ್ರೂ ಎಲ್ಲಿಗೆ ಹೇಳಿ? ಶುದ್ಧೋದಕದ ಬಳಿಗಾಗಿ ಸಾಕ್ತೇನೆ. ಅಲ್ಲಿಗೆ ಆಳ ನಟ್ಟಿದೆ ಅಂತಂದ್ರೆ ಅಲ್ಲಿ ಇರುವುದಿಲ್ಲವಂತೆ ನೀನು? ಅಲ್ಲಿ ಇರುವುದಕ್ಕಾಗ್ತದೆ ಹೇಳಿ? ಹೂದೋಟದ ಕಡೆಗೆ ಹೋಗ್ಬೇಕಲ್ಲ. ಹೂದೋಟದ ಪರಿಧಿ ಏನು ಎಂಬುದನ್ನು ಚೆನ್ನಾಗಿ ಅರಿತವಳು ನಾನು. ಅಲ್ಲಿಯೂ ಕಾಣ ಸಿಗುವುದಿಲ್ಲವಂತೆ. ಎಲ್ಲಿಗೆ ಹೋಗುದಮ್ಮ? ಸತ್ಯ ಹೇಳು, ಎಲ್ಲಿಗೂ ಹೋಗುವುದಿಲ್ಲ? ಹೋಗುವುದಿಲ್ಲ ಏನೇ? ನಿನ್ನನ್ನು ನೋಡುವಾಗಲೇ ನನಗೆ ಅರ್ಥವಾಗುತ್ತಾ ಇದೆ. ನೆಲ ನೋಟಗಳಾಗ್ತಾ ಇದೆ, ಮಾತಿನಲ್ಲಿ ತೊದಳುತ್ತಾ ಇದೆ. ಇದನ್ನೆಲ್ಲ ಗಮನಿಸಿದೆ ಅಂತ ಆದ್ರೆ ಯಾವುದೋ ಒಂದು ಗಹನವಾದಂತಹ ವಿಚಾರವನ್ನು ಹೇಳುವುದಕ್ಕೆ ಬೇಕಾಗಿ, ಸತ್ಯವನ್ನು ಮರೆಮಾಚುವುದಕ್ಕೆ ಬೇಕಾಗಿ ನೀನು ಸುಳ್ಳನ್ನು ಹೇಳ್ತಾ ಇದ್ದೀನದು ಸ್ಪಷ್ಟವಾಯಿತು. ಮಾಲಿನಿ, ಈ ಏಕವೀರಾದ್ರಿಪುರದಲ್ಲಿ ನಿನಗೆ ಬಂಧುಗಳು ಅಂತ ಹೇಳಿದ್ರೆ ಬೇರೆ ಯಾರೂ ಇಲ್ಲ. ನಾನೋರ್ವಳೇ ಇರುವುದು. ನನ್ನಲ್ಲಿಯ ಸತ್ಯವನ್ನು ಹೇಳುವುದಿಲ್ಲ. ಹಾಗಾದ್ರೆ ಈ ಏಕವೀರಾದ್ರಿಪುರದಲ್ಲಿ ಇರುವುದಕ್ಕೆ ನಿನಗೆ ಜಾಗವೂ ಇಲ್ಲ. ಎಲ್ಲಿಯಾದ್ರೂ ಹಾಳಾಗಿ ಹೋಗು ನೀನು. ಏನಾಗಿ ಹೋಯಿತು? ಹೇಳುವುದಿಲ್ಲ ಎನ್ನುವಂತ ಕಾರಣಕ್ಕಾಗಿ ಕೊರಳಿಗೆ ಕೈ ಹಾಕಿ ದಬ್ಬಿಯೇ ಬಿಟ್ಟರಲ್ಲ. ಇವರ ಮನದಲ್ಲಿ ನನಗೆ ಸ್ಥಾನ ಇಲ್ಲ, ಮತ್ತೆ ಅರಮನೆಯಲ್ಲಿ ಉಳಿಯಲಿಕ್ಕೆ ಖಂಡಿತ ಇಲ್ಲ. ಅಮ್ಮ, ಇದು ಪವಿತ್ರವಾದಂತಹ ಪಾದಪದ್ಮಗಳಿಗೆ ಮಗದೊಮ್ಮೆ ಎರಗಿಕೊಂಡವಳಿದ್ದೇನೆ. ಇದು ತನಕ ಅನ್ನವಿತ್ತು ನನ್ನನ್ನು ಸಾಕಿದವರು, ಸಲಹಿದವರು. ಅದಕ್ಕಾಗಿ ಯಾವತ್ತೂ ಚಿರಋಣಿಯಾಗಿದ್ದೇನೆ. ಆದರೆ ನಿಮ್ಮ ಬಾಯಿಂದಲೇ ಬಂದಂತಹ ಮಾತು ಈ ಅರಮನೆಯಲ್ಲಿ ನನಗೆ ಉಳಿದುಕೊಳ್ಳುವುದಕ್ಕೆ ಅವಕಾಶ ಇಲ್ಲ ಎನ್ನುವುದು ಸತ್ಯ. ಹಾಗಿದ್ದು ನಿಮ್ಮನ್ನು ಬಿಟ್ಟು ಬಲು ದೂರ ಸಾಗಬೇಕಾಗ್ತದೆ ತಾಯಿ. ಮತ್ತೊಮ್ಮೆ ವಂದಿಸಿಕೊಂಡಿದ್ದೇನೆ. ಹೋಗ್ತೇನಮ್ಮ. ನಿಮ್ಮ ಮಾಲಿನಿ ಹೋಗ್ತಾ ಇದ್ದಾಳೆ. ಮಾಲಿನಿ ನನ್ನನ್ನು ಬಿಟ್ಟು ಹೋಗ್ತೀನಿ ನೀನು? ಅಮ್ಮ, ಹೋಗಬಾರದೆ. ಯಾವತ್ತೂ ನನ್ನ ಜೊತೆಯಲ್ಲೇ ಇರಬೇಕು. ಏನೋ ಸಿಟ್ಟಿನ ಬರದಲ್ಲಿ ಒಂದೆರಡು ಮಾತುಗಳನ್ನು ಆಡಿಬಿಟ್ಟೆ ನಾನು. ಕ್ಷಮಿಸು ಮಾಲಿನಿ ನನ್ನನ್ನು. ಅಮ್ಮ, ಆ ರೀತಿಯಾದಂತಹ ಮಾತುಗಳನ್ನು ತಾವುಗಳು ಆಡಬಾರದು. ನಿಮಗೆ ದಂಡಿಸುವಂತ ಅಧಿಕಾರ ಇದೆ ತಾನೇ? ಇಲ್ಲ ಮಾಲಿನಿ, ಯಾವತ್ತೂ ನೀನು ನನ್ನ ಜೊತೆಯಲ್ಲೇ. ಈಗ ನಾನು ಅರಮನೆಯನ್ನು ಸೇರಬೇಕು ಅಂತಾದ್ರೆ ಜೊತೆಯಲ್ಲೇ ಬರಬೇಕು ಮಾಲಿನಿ. ಖಂಡಿತ ಬರ್ತೇನೆ. ಆದ್ರೆ ಯಾಕೋ ಏನಮ್ಮ, ಏನಮ್ಮ, ನನ್ನ ಅಂತರಂಗ ಹೇಳುತ್ತಾ ಇದೆ, ನನ್ನ ಮಾಲಿನಿ ನನ್ನ ಪಾಲಿಗೆ ವಂಚನೆಯನ್ನು ಮಾಡುತ್ತಾ ಇದ್ದಾಳೆ ಎನ್ನುವ ಹಾಗೆ. ಇನ್ನಾದರೂ ಸತ್ಯ ವಿಚಾರವನ್ನು ಹೇಳಬಾರದೇನೆ?
ಹೇಳೋಣವೇ? ಆ? ಅದರಿಂದ ಆಗುವಂತಹ ಪರಿಣಾಮಗಳನ್ನು ಊಹಿಸುವುದಕ್ಕೆ ಸಾಧ್ಯ ಇಲ್ಲ ತಾಯಿ. ಏನಾದೀತು? ಎನ್ನ ಶಿರ ಹೋದರೂ ಚಿಂತೆ ಇಲ್ಲ. ಅಂದ್ರೆ? ನಿಮ್ಮ ಪಾಲಿಗೆ ಕಷ್ಟ ಬರಬಾರದು ಎನ್ನುವಂತ ಉದ್ದೇಶದಿಂದ ಎಲ್ಲವನ್ನು ಮರೆಮಾಚಿದವಳು ನಾನು. ಕಷ್ಟವೇ? ಹೌದಮ್ಮ. ಇಲ್ಲ, ನಾನು ಹೇಳಿದ್ರೆ ತಾನೆ, ಯಾರಲ್ಲಿಯೂ ನಾನು ಹೇಳುವುದಿಲ್ಲ. ನಿನ್ನ ಪತಿದೇವರಿಗೆ ತಿಳಿದು ಖಂಡಿತ ಕೊಡು. ಹೇಳುವುದಿಲ್ಲ. ಅಮ್ಮ, ಅರಮನೆಯನ್ನು ಬಿಟ್ಟು ಹೋಗ್ತೇನೆ ಸತ್ಯ. ಆ? ದುಃಖದಿಂದ ಹೋದವಳು ಸಂತೋಷದಿಂದ ಬರುವುದಕ್ಕೆ ಕಾರಣ ಬೇರೇನೂ ಅಲ್ಲ. ಇಲ್ಲೇ ಸಮೀಪದಲ್ಲಿ ಜಾಬಾಲಿ ಮಹರ್ಷಿಗಳ ಆಶ್ರಮವಿದೆ. ಹೌದೇ? ಅವರಲ್ಲಿಗೆ ಸಾಕ್ತೇನೆ. ಹಾಗಾದ್ರೆ? ಅವರು ಆಡುವಂತ ಹಿತನುಡಿಗಳನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷ. ಆ ಮುಖೇನವಾಗಿ ನಾನು ಅವರನ್ನು ಅರಮನೆ ಕಾಣುವುದು ಮಾತ್ರವಲ್ಲ, ಅವರ ಆಶೀರ್ವಾದವನ್ನು ನಾನು ಕೂಡ ಪಡೆಯಬೇಕು. ಆದಷ್ಟು ಬೇಗ ಹೋಗಿ ಬರೋಣ ನಾವು. ಅಮ್ಮ, ಯಾವತ್ತು ಅವಸರ ಪಡುವುದು ತರವಲ್ಲ. ಏನಾಯ್ತು? ಒಂದು ವೇಳೆ ನಿಮ್ಮನ್ನು ಹೇಳದೆ ಕೇಳದೆ ಕರೆದುಕೊಂಡು ಹೋದೆನಂತಾದ್ರೆ ಗುರುಗಳು ಸಿಟ್ಟುಗೊಂಡಾರು ತಾಯಿ. ಹೌದೇ? ಆದ್ದರಿಂದ ಬೇಡ. ಮಾಲಿನಿ, ಯೋಚಿಸಬೇಡ್ವಿ, ಅದಕ್ಕೆಲ್ಲ ಉತ್ತರವನ್ನು ನಾನು ಕೊಡುವುದಕ್ಕಿದ್ದೆ. ಹೌದೇ? ಈಗ ನಾವು ಹೋಗುವ ವಿಚಾರ ಗೊತ್ತಾದ್ರೆ ಕಷ್ಟ. ಆ ಕಡೆಗೆ ನೋಡಂತೆ ಏನಮ್ಮ? ಬಿಳಿದಾದಂತಹ 2 ಅಶ್ವಗಳು ಯಾವತ್ತೂ ವನವಿಹಾರಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಆ ಕುದುರೆಯನ್ನು ಏರಿಕೊಂಡು ನಾವು ಹೋಗುವುದು. ಇವತ್ತು ನೋಡಿದವರು ಹಾಗೆ ತಿಳಿದಾರು, ರಾಣಿ ಮತ್ತೆ ಸಖಿ ತಿರುಗಾಟಕ್ಕೆ ಹೊರಟಿದ್ದಾರೆ ಎನ್ನುವ ಹಾಗೆ. ಉದ್ದೇಶ ನಮಗೆ ಮಾತ್ರ ತಿಳಿದಿರಬೇಕು. ಆದಷ್ಟು ಬೇಗ ಆ ಕುದುರೆಯನ್ನು ಏರಿಕೊಂಡು ಆಶ್ರಮದ ಕಡೆಗೆ ನಡೆಯೋಣ. ಹೋಮದು ಮಗಳಿಲ್ಲ ಆಶ್ರಮವಿಲ್ಲ ಹೋಮದು ಮಗಳಿಲ್ಲ ಆಶ್ರಮವಿಲ್ಲ ಆಶ್ರಮವಿಲ್ಲ. ಯಾಕೆ ಹೀಗಾಯಿತು? ಶ್ರೀಯ ಮಂದಿರವೇ ಕೆಳಗಿರಲು ಶ್ರೀಯ ಮಂದಿರವೇ ಕೆಳಗಿರಲು ಧೂಮಗೆ ಮಹಾರಾಣಿಯನ್ನು ಕೂಡಿಕೊಂಡು ತುರಗವನ್ನೇರಿಕೊಂಡು ಈ ಪ್ರದೇಶಕ್ಕೆ ಬಂದೆನು ಅಂತಾದ್ರೆ ದಾರಿ ತಪ್ಪಿ ಬಂದೇನೆ. ಖಂಡಿತ ಸಾಧ್ಯವಿಲ್ಲ. ನಾವು ಏರಿ ಬರುವಂತೆ ತುರಗಕ್ಕೆ ಈ ಪದದ ಪ್ರತಿಯೊಂದು ಪದದ ಗುರುತು ಸದಾ ನೆನಪಿಟ್ಟುಕೊಳ್ಳುವಂಥದ್ದೇ. ಹಾಗಿದ್ರೆ ಬಂದು ಸೇರಿದ್ದು ಜಾಬಾಲಿಗಳ ಆಶ್ರಮ ಎನ್ನುವುದು ಸತ್ಯ. ಯಾಕೆ ಹೀಗಾಯಿತು? ಆಶ್ರಮವೇ ಕಾಣುತ್ತಾ ಇಲ್ಲ, ಹೋಮ ಧೂಮಗಳನ್ನು ಕಾಣಲಾರೆ. ಗುರುಗಳು ಆರಾಧಿಸುತ್ತಿದ್ದಂಥ ಶ್ರೀದೇವಿಯ ಮಂದಿರವನ್ನೇ ಕೆಡವಿ ಹಾಕಿದ್ದಾರಲ್ಲ. ಹಾಗಿದ್ರೆ ಯಾರಿಂದ ಈ ರೀತಿ ಆಯಿತು? ಯಾಕೆ? ಯಾರಲ್ಲಿ ಕೇಳೋಣ ಅಂತ ಹೇಳಿದ್ರೆ ಗುರುಗಳೇ ಕಾಣುತ್ತಾ ಇಲ್ಲ. ಯಾವ ಗುರುದೇವ 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 ನುಡಿಗಿಳಿ ಬಳಿಯಾಗೌರವದಿಂದ ಜಾಬಾಲಿ ಬರುದ ತರಳಿ ಬಾ ಮಗಳಿ ಬಾ ಮಗಳಿ ಬಾ ಮಗಳಿ ಕರೆಯವು ನಿಂತಿದ ಮೇಲೆ ಮರಬಹುದು ನಿನ್ನೆ ಮಾಲಿನಿಯು ಗುರುದೇವ ಎಂಬ ನುಡಿಗೆ
ಕಾಜಮ ಯಾಕೆ ತಂದೆ? ಇಂದಿಲಯ ಮಾಡು ಮಗುಳಿ ಯಾಕೆ ತಂದೆ? ಮಗಳೇ ಮಾಲಿನಿ, ನಿಮ್ಮನ್ನು ಕಾಣಬೇಕೆನ್ನುವ ಉದ್ದೇಶದಿಂದ ಈ ಕಡೆಗೆ ಬಂದವಳು ನಾನು. ಆದ್ರೆ ನಾನು ನಿನ್ನ ಸ್ಥಳ ಯಾವುದೇನು ಹಾಗೆ ಗುರುತು ಹಿಡಿಯೋದಕ್ಕೆ ಅಸಾಧ್ಯಳಾಗಿ ಹೋದೆ ತಂದೆ. ಹಾಗೆಂದು ಬಂದದ್ದು ಆಶ್ರಮದೆಡೆಗೆ ಎನ್ನುವುದು ಸತ್ಯವೇ ಸತ್ಯ. ಅಲ್ಲೆಂದರಲ್ಲಿ ಕಾಣುತ್ತಿದ್ದಂತ ಆಶ್ರಮಗಳನ್ನು ನಾನು ಕಾಣೆ ಬಾಲವಟುಗಳ ವೇದಘೋಷವನ್ನು ಕಿವಿಯಾರಿ ಕೇಳಿ ಆನಂದಿಸುತ್ತಿದ್ದವಳು ಇವತ್ತು ವೇದಘೋಷಗಳೇ ಇಲ್ಲ ತಂದೆ. ನೀವು ಆರಾಧಿಸುತ್ತಿದ್ದಂತ ಶ್ರೀದೇವಿಯ ಮಂದಿರವನ್ನೇ ಕೆಡವಿ ಹಾಕಿದ್ದಾರೆ. ಶಾಂತಿ ದೇವಿಯ ತವರೂರಾಗಿದ್ದಂತ ಈ ಆಶ್ರಮದ ಪ್ರದೇಶ ಕ್ರಾಂತಿ ದೇವಿಯ ತವರೂರಾಗಿದೆ. ಎಲ್ಲವೂ ಸ್ಮಶಾನ ಸದೃಶವಾಗಿದೆ ತಂದೆ. ಯಾಕೆ ಭೀಕರ ಮೌನ ಹೇಳಿ 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 ಮಕ್ಕಳ ಹೇಳಿ. ಅಂಗೈ ನೋಡುವುದಕ್ಕೆ ಕನ್ನಡಿ ಬೇಕ ಮಗಳೇ? ಬೇಡ ಗುರುದೇವ. ನೀನು ಉಪಯೋಗ ಮಾಡಿದೆಯಲ್ಲ ಮಗಳೇ. ಮಾತಿನ ಅರ್ಥವಾಗ್ಲಿಲ್ಲ ತಂದೆ. ಈಕೆ ಯಾರು? ನಾಡಿ ನಡತಿ ಮಹಾರಾಣಿ. ಆಕೆಯಲ್ಲಿ ಕೇಳು, ಉತ್ತರ ಸಿಕ್ಕಿತು. ಸ್ವಾಮಿ ಏನು ಹೇಳ್ತಾ ಇದ್ದೀರಿ ತಾವು? ಏನು ತಂದೆ ಇದು? ಇಂದೊರೆದು ನೋಯಿರಲೇ ಹೇಳಬಹುದು. ಇಂತಹ ಮಾತುಗಳನ್ನು ಆಡಿಬಿಟ್ರಿ ತಾವು.
ನೀವು ಇಲ್ಲಿ ಇದ್ದೀರಿ ಎನ್ನುವಂತಹ ವಿಚಾರ ಮಹಾಲಿನಿ ಹೇಳಿದ ಬಳಿಕ ಗೊತ್ತಾಗಿ ನಿಮ್ಮನ್ನು ಕಾಣಬೇಕು, ನಿಮ್ಮ ಆಶೀರ್ವಾದವನ್ನು ಪಡೆಯಬೇಕು ಎನ್ನುವ ಹಾಗೆ ತವಕದಿಂದಲೇ ಬಂದವಳು ನಾನು. ಆದರೆ ಇಲ್ಲಿ ಇಂತಹ ವಿಪರ್ಯಾಸಗಳು ನಡೆದು ಹೋಗಿದೆ. ಇದು ಯಾರಿಂದ ಹೀಗಾಗಿರಬಹುದು, ಯಾಕೆ ಹೀಗಾಗಿರಬಹುದು ಎನ್ನುವ ಹಾಗೆ ನನ್ನಷ್ಟಕ್ಕೆ ನಾನು ಆಲೋಚನೆಯನ್ನು ಮಾಡುತ್ತಿರುವಂತಹ ಸಂದರ್ಭ ಮಾಲಿನಿ ಕೇಳಿದಂತಹ ಪ್ರಶ್ನೆಗೆ ಉತ್ತರವಾಗಿ ನನ್ನ ಕಡೆಗೆ ಬೆಟ್ಟೆತ್ತಿ ತೋರಿಸಿದಿರಲ್ಲ, ನಿಜ ಉತ್ತರವನ್ನು ನಾನು ಕೊಡಬೇಕು ಎನ್ನುವ ಹಾಗೆ. ಹೌದು ತಂದೆ, ಇಲ್ಲ, ಇಲ್ಲಿ ನಡೆದಂತಹ ವಿದ್ಯಮಾನಗಳ ಕುರಿತಾಗಿ ನನಗೆ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಕನಸು ಮನಸ್ಸಿನಲ್ಲೂ ಈ ರೀತಿಯಾದಂತಹ ಯೋಚನೆಯನ್ನು ನಾನು ಮಾಡುವವಳೇ ಅಲ್ಲ. ಇದು ನಿಮಗೆ ಭರವಸೆ ಬರುವುದಕ್ಕೆ ಬೇಕಾಗಿ ನಿಮ್ಮ ಪಾದದ ಆಣೆಯಾಗಿ ಹೇಳ್ತಾ ಇದ್ದೇನೆ. ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ತಂದೆ, ಹೀಗಿರಬಹುದೇ? ಹೇಗೆ? ರಾಜ ರಾಣಿ ಅಂತ ಹೇಳಿದರೆ ಪ್ರಜೆಗಳಿಗೆ ತಂದೆ ತಾಯಿ ಇದ್ದ ಹಾಗೆ. ಹೌದಾ? ಮಕ್ಕಳಿಗೆ ಕಷ್ಟ ಬಂದಂತಹ ಸಂದರ್ಭದಲ್ಲಿ ಪರಿಹರಿಸಬೇಕಾದದ್ದು ತಂದೆ ತಾಯಿಯರಾದ ಕರ್ತವ್ಯ. ಗೊತ್ತಾ? ಮೂರು ಲೋಕದ ಒಡೆಯನಲ್ವೇ ನನ್ನ ಗಂಡ. ಈ ಕಡೆಗೆ ಬಾರದೆ ಕೆಲವು ಸಮಯಗಳು ಕಳೆದು ಹೋಗಿರಬಹುದು. ಇಲ್ಲಿ ಇಂತಹ ವಿಪರ್ಯಾಸಗಳು ನಡೆದು ಹೋಗಿದೆ ಎನ್ನುವುದನ್ನು ನನ್ನ ಅರಸನಲ್ಲಿ ಹೇಳುತ್ತಾ ಇದ್ರೆ ಇದಕ್ಕೊಂದು ಪರಿಹಾರವನ್ನು ಅವರೇ ಸೂಚಿಸ್ತಾ. ಯಾಕೆ ಹೇಳಲಿಲ್ಲ ನೀವು? ಇಲ್ಲಿ ನಡೆದ ಅನಾಹುತಕ್ಕೆ ಕಾರಣ ನಿನಗೆ ಗೊತ್ತಿಲ್ಲ? ತಿಳಿಬೇಕಾ? ತಿಳಿಲೇಬೇಕು. ನೋಡಿ ಮಕ್ಕಳೇ, ಅಯ್ಯೋ 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 ಮಂಡಲೋ ಪ್ರತ್ಯಕ್ಷವಾಗಿ ಕಂಡೆ ಗುರುದೇವ. ನನ್ನವರಿಂದಲೇ ಅಪ್ಪಣೆಯನ್ನು ಪಡೆದಂತಹ ನಮ್ಮವರೆಲ್ಲ ಮಾಡಬಾರದಂತಹ ಅನ್ಯಾಯವನ್ನೇ ಮಾಡುತ್ತಾ ಇದ್ದಾರೆ. ಅಧರ್ಮದ ದಾರಿಯಲ್ಲೇ ಮುಂದುವರಿಯುತ್ತಾ ಇದ್ದಾರೆ. ಏನು ಅರಿಯದ ಬಾಲಕರ ತಲೆಯಲ್ಲಿ ಕತ್ತರಿಸುತ್ತಾ ಇದ್ದಾರೆ. ಯಾಗ ಯಜನಾದಿಗಳು ನಡೆಯುವುದಕ್ಕೆ ಅವಕಾಶವನ್ನೇ ಕೊಡುತ್ತಾ ಇಲ್ಲ. ಪತಿವ್ರತ ಸ್ತ್ರೀಯರ ಮಾನಭಂಗವನ್ನು ಮಾಡುತ್ತಾ ಇದ್ದಾರೆ. ದೇವಾಲಯವನ್ನೇ ಪುಡಿಗೈದವರಿದ್ದಾರೆ. ಇಷ್ಟಕ್ಕೆ ಸಾಲದೆ ನೇರವಾಗಿ ದೇವಲೋಕವನ್ನು ಸೇರಿದಂತಹ ನಮ್ಮವರೆಲ್ಲ ಇಂದ್ರಾದಿ ದೇವತೆಗಳನ್ನು ಸದೆ ಪಡೆದು ಅಲ್ಲಿಯದಾದಂತಹ ಅಧಿಕಾರವನ್ನು ಪಡೆದುಕೊಂಡವರಿದ್ದಾರೆ. ಗುರುದೇವ, ಈ ಸಂದರ್ಭದಲ್ಲಿ ನನ್ನವರು ಮಾಡಿದಂತಹ ಅನ್ಯಾಯಗಳೆಲ್ಲ ಒಂದಾಗಿ ತಾವಾನಿಲವಾಗಿ ನನ್ನವರನ್ನು ಆಹುತಿ ಪಡೆದುಕೊಳ್ಳುವುದಕ್ಕೆ ಬರ್ತದೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ ಗುರುದೇವ, ಸಂಶಯವೇ ಅಲ್ವಾ ನಿನಗೆ? ಆದರೆ ನನ್ನದೊಂದು ಆಸೆ ಇದೆ ತಂದೆ. ನನ್ನ ಗಂಡ ಈ ಪ್ರಪಂಚದಲ್ಲಿ ಬದುಕಬೇಕು, ಬಾಳಬೇಕು, ಆಶೋತ್ತರಗಳನ್ನು ಕಾಣಬೇಕು ಎನ್ನುವ ಹಾಗೆ ನನ್ನವರನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಇದು ನನ್ನ ಪ್ರಾಣವನ್ನು ಬಲಿ ಕೊಡುವುದಕ್ಕೆ ನಾನು ಸಿದ್ಧಳಿದ್ದೇನೆ. ನನ್ನನ್ನು ಹರಸಿ ತಂದೆ. ನಾನು ಕ್ಷಮಿಸಬೇಕೆ? ನನಗೆ ಮಾತ್ರ ಕಷ್ಟ ಆದ್ದು. ನಿರಪರಾಧಿಗಳಾದ ಜನರು ಬಲಿಯಾಗಿದ್ದರು. ಶಿರಬದಯ ಕಿಡಿಗಾರರು ಸುರಿದ ಬಿದಿನೆಂದರ ಪ್ರಾವೋಗವಿ ಹರಿದು ಮಾರಿಯದಿರಲಿ ಕಾಪರಿ ಹುರಿಯಲಿ ಮರಿ ಮರದ ಮುದಿ ಗುರಬಡಿಸಿ ಮನಗರೆದು
ಶಿರಬದಗೆ ಮಣಿಗಾರರಾದಿರು. ನಾನು ಕ್ಷಮಿಸಬೇಕಾ? ಕ್ಷಮಿಸಬೇಕು ತಂದೆ. ಆ ಕಡೆಗೆ ನೋಡು ಮಗಳೇ, ಏನು? ಕನಸು ಮನಸ್ಸಿನಲ್ಲಿಯೂ ಕೂಡ ಅನ್ಯರಿಗೆ ಅನ್ಯಾಯ ಮಾಡದಂತಹ ನಿರಪರಾಧಿಗಳು, ಆ? ಸಾಧುಗಳು, ಆ? ಸಜ್ಜನರು ಅವರ ಕತ್ತಲೆ ಕತ್ತರಿಸಿ ಕರ್ಮ ಪ್ರಪಂಚಕ್ಕೆ ಎಸೆಯುತ್ತಾ ಇದ್ದಾರಲ್ಲ. ಕಾಣುವುದಕ್ಕೆ ಸಾಧ್ಯವಿಲ್ಲ ನನ್ನಿಂದ. ನಡೆಯುವುದು ಸತ್ಯ ತಾನೆ? ಸತ್ಯ. ಹಾಗೆಂದವರ ಶರೀರದಿಂದ ಆ? ಹರಿಯುವ ರಕುತವನ್ನೊಮ್ಮೆ ನೋಡು ಮಗಳೇ, ನೋಡು. ಆ? ಅದೋ ಅದೋ ಆ ರಕುತ ನದಿಯೋ ಪಾದಿಯಲ್ಲಿ ಆ ಕಡೆಗೆ ಹರಿಯುತ್ತಾ ಇದೆ. ಅದು ನಿನ್ನ ಹೊರಗಿನ ಕಣ್ಣಿಂದ ನೋಡುದು ಮಗಳೇ, ಮತ್ತೆ ಅದೆಲ್ಲ ಒಳ ದೃಷ್ಟಿಯಿಂದ ತಿಳಿಯಬೇಕು. ಆ? ಆ ರಕುತ ಆ ಕಡೆಗೆ ಹರಿದು ಹೋದ್ರು ಕೂಡ ಆ? ಇದರಿಂದ ಪ್ರಾಪ್ತವಾದಂತ ಯಾವ ಪಾಪ ಹಿಂತಿರುಗಿ ಬರುತ್ತದೆ ಮಗಳೇ, ಹಿಂತಿರುಗಿ ಬರುತ್ತದೆ. ಆ ಪಾಪ ಎಲ್ಲವೂ ಒಂದಾಗಿ ಮಾರಿ ಆಕೃತಿಯನ್ನು ತಳೆಯುತ್ತದೆ ಮಗಳೇ. ನಿನ್ನ ಅರಸ ಗೈದ ಕೃತ್ಯ ಪಾಪವಾದ್ರೆ ಅದು ಮಾರಿ ಆಕೃತಿ ತಳೆದಾಗ ನಿನ್ನ ಗಂಡ ಏನಾಗುತ್ತದೆ ಗೊತ್ತಾ? ಏನು? ಅವ ಕುರಿ ಎಣಿಪ. ಯಾವ ಮಾರಿಗೆ ಕುರಿಯನ್ನು ಬಲಿ ತಗೊಳ್ಳುವುದಕ್ಕೆ ಕಷ್ಟ ಆಗುತ್ತದೆಯೋ ಹೇಳು, ಹಾಗೆ ನಿನ್ನ ಗಂಡನನ್ನು ಆ ಮಾರಿ ಬಲಿ ತಗೊಳ್ಳುತ್ತದೆ ಮಗಳೇ, ಬಲಿ ತಗೊಳ್ಳುತ್ತದೆ. ನನ್ನವರನ್ನು ಸಾಧಿಯಾದ ಮಳ ಮಗಳ ಜಪ ಹರಿವ ಜಗರ ನೋಟರು ಸಾಧಿಯಾದ ಮಳ ಮಗಳ ಹರಿವ ಜಗರ ಶಂಕರನು ನನ್ನವರನ್ನು ನಾನು ಉಳಿಸಿಕೊಳ್ಳುತ್ತೇನೆ ಅನ್ನಂತಹ ಆತ್ಮವಿಶ್ವಾಸವು ನನ್ನಲ್ಲಿದೆ. ಈ ರೀತಿ ಆಡುವುದಕ್ಕೂ ಕಾರಣವಿದೆ. ಯಾವುದು? ಈ ಪ್ರಪಂಚದಲ್ಲಿ ಅದೆಷ್ಟೋ ಪತಿವ್ರತಾ ಸ್ತ್ರೀಯರು ಆಗಿ ಹೋದವರಿದ್ದಾರೆ. ಒಬ್ಬಿಬ್ಬರ ಕುರಿತಾಗಿ ಹೇಳುವುದಿದ್ರೆ ಸತ್ಯ ಅನಸೂಯಾದೇವಿ ತನ್ನದಾದಂತಹ ಪತಿವ್ರತಾ ಧರ್ಮದಿಂದ 3 ಮೂರ್ತಿಗಳನ್ನೇ ಮಕ್ಕಳನ್ನಾಗಿ ಪಡೆದು ತೊಟ್ಟಿಲ ತೂಗಿದವಳಿದ್ದಾಳೆ. ಹೌದಪ್ಪ. ಸತಿ ಸಾವಿತ್ರಿ ತನ್ನದಾದಂತಹ ಪತಿವ್ರತಾ ಧರ್ಮದಿಂದ ಸತ್ತಂತಹ
ಗಂಡನನ್ನೇ ಬದುಕಿಸಿಕೊಂಡವಳಿದ್ದಾಳೆ. ಗೊತ್ತು ಗೊತ್ತು. ಅಂತವರ ಸಾಲಿನಲ್ಲಿ ನಾನು ಸೇರದಿದ್ದರೂ ಅವರ ಜೀವನವನ್ನೇ ನನ್ನ ಜೀವನದಲ್ಲಿ ಆದರ್ಶವಾಗಿರಿಸಿಕೊಂಡು ನಡೆದು ಬಂದವಳು ನಾನು. ಹಾಗಿರುವಾಗ ನನ್ನ ಗಂಡನನ್ನು ನಾನು ಉಳಿಸಿಕೊಳ್ಳಬಲ್ಲೆ ಎನ್ನುವಂತಹ ವಿಶ್ವಾಸ ನನ್ನಲ್ಲಿದೆ. ಒಂದೊಮ್ಮೆಗೆ ಪತಿವ್ರತ ಸ್ತ್ರೀಯರ ಮಾಂಗಲ್ಯ ಭಾಗ್ಯವನ್ನು ಕಡಿದು ಹಾಕುವಂತಹ ಸಾಮರ್ಥ್ಯ ಆ ಮೂರು ಮೂರ್ತಿಗಳಿಗೂ ಇಲ್ಲವಂತೆ ಗುರುದೇವ, ಇಲ್ಲವಂತೆ. ಅಷ್ಟೇ ಅಲ್ಲ, ನನ್ನವರ ಕುರಿತಾಗಿ ಹೇಳುವುದಿದ್ರಿ ಏನು? ಅವರು ಸಾಮಾನ್ಯರೇ. ಇನ್ನು ನಾಡನ್ನು ತೊರೆದು ಕಾಡನ್ನು ಸೇರಿದವರಿದ್ದಾರೆ. ವಿಧಾತನ ಕುರಿತು ತಪಸ್ಸನ್ನು ಆಚರಿಸಿ ಬೇಕಾದಂತಹ ವರಬಲವನ್ನು ಪಡೆದವರಿದ್ದಾರೆ. ನನ್ನವರ ಶೀಲ ಗುಣಕ್ಕೆ ಮೆಚ್ಚಿದಂತಹ ಶಾರದಾ ದೇವಿ ಗಾಯತ್ರಿ ಮಂತ್ರವನ್ನೇ ಉಪದೇಶಿಸಿದವಳಿದ್ದಾಳೆ. ತ್ರಿಸಂಧಿಯಲ್ಲೂ ತ್ರಿಕಾಲದಲ್ಲಿಯೂ ಗಾಯತ್ರಿ ಜಪವನ್ನು ಪಠಿಸುತ್ತಾ ಇದ್ದಾರೆ ನನ್ನವರು. ಈಗ ಅರಮನೆಯಲ್ಲಿ ಹೋಗಿ ನೋಡಿದೆವು ಅಂತಾದ್ರೆ ಜಪದಲ್ಲಿ ನಿರತರಾಗಿದ್ದಾರೆ ನನ್ನವರು. ಒಂದು ಕಡೆಯಲ್ಲಿ ದೇಹಬಲ, ಒಂದು ಕಡೆಯಲ್ಲಿ ಜನಬಲ, ಧನಬಲ, ವರದ ಬಲ, ಗಾಯತ್ರಿ ಮಂತ್ರದ ಬಲ, ನನ್ನದಾದಂತಹ ಪತಿವ್ರತ ಧರ್ಮದ ಬಲ, ಇಷ್ಟೆಲ್ಲ ಬಲ ನನ್ನವರಿಗಿರುವಾಗ ನನ್ನವರು ಸಾಮಾನ್ಯರೇ? ನನ್ನವರು ಅಮರ 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 ಗುರುದೇವನವರು. ಪತಿವ್ರತೆಯ ಕಥೆ ನನಗೆ ಹೇಳ್ತೀಯಾ? ಉತ್ತರ ಕೊಡುವುದಕ್ಕೆ ಬರುವುದು ಯಾರು ಗೊತ್ತಾ? ದೇವಿ ಇಲ್ಲ, ಅಷ್ಟು ಗೊತ್ತುಂಟಲ್ಲ? ಗೊತ್ತಿದೆ. ನೀನು ರಚನೆ ಮಾಡಿ ವಾಸಕ್ಕೆ ಪ್ರಯತ್ನ ಮಾಡ್ತಾ ಇದೀಯಲ್ಲ, ಏನಾಯ್ತು ತಂದೆ? ನಿನ್ನ ಗಂಡ ಅಮರನ ನಿಜ ವರಬಲ ಇದೆಯೋ? ವರಬಲ ಉಳಿಬೇಕಿದ್ರೆ ಏನಾಗಬೇಕು ಅಂತ ಗೊತ್ತುಂಟ ನಿನಗೆ? ಏನು ಮಾಡಬೇಕು? ಗಾಯತ್ರಿ ಜಪ ಬೇಕು. ಈಗಲೂ ಮಾಡ್ತಾ ಇದ್ದಾರಲ್ಲ. ಆಚರಿಸ್ತಿದ್ದವ ಆತ ಅಲ್ವಾ? ಈಗ ಅದನ್ನು ತಿರಸ್ಕರಿಸಿದವ ಯಾರು? ಹೋಗಿ ಅವನಲ್ಲಿ ಕೇಳು, ನನ್ನಲ್ಲಿ ಕೇಳಬೇಡ, ಅಲ್ಲಿ ಉತ್ತರ ಸಿಗುತ್ತದೆ. ನನ್ನಲ್ಲಿ ಕೇಳಬೇಡ ಹಾಗಂತ ಹೇಳಿಕೊಂಡು ಮತ್ತೊಂದು ಮಾತು ಹೇಳಿದೆ ಮಗಳೇ. ಪತಿವ್ರತ ಧರ್ಮ ನನಗೂ ಗೊತ್ತು, ನಾನೇನು ಅದನ್ನಕ್ಕೆ ಅರಿಯದವ ಅಜ್ಞಾನಿ ಅಲ್ಲ. ಪತಿ ಈ ಭೂಮಿ ಸ್ಥಿರವಾಗಿರುವುದು ಹೇಗೆ? ಪತಿವ್ರತ ಧರ್ಮದಿಂದ. ಗಾಳಿ ಬೀಸುವುದು ಹೇಗೆ? ಪತಿವ್ರತ ಧರ್ಮ. ಅಗ್ನಿ ಉರಿಯುವುದು ಹೇಗೆ? ಪತಿವ್ರತ. ಆಕಾಶ ಮೇಲೆ ನಿಂತಿರುವುದು ಹೇಗೆ? ಪತಿವ್ರತ ಧರ್ಮ. ಹಾಗಿದ್ರೆ ಪತಿವ್ರತ ಧರ್ಮಕ್ಕೆ ಶಕ್ತಿ ಇದೆ ಅಂತ ಹೇಳಿ ನಿನ್ನ ಮನಸ್ಸು ಒಪ್ಪಿದೆಯಲ್ಲ? ಖಂಡಿತ. ಕರ್ಮ ಪ್ರಪಂಚದಲ್ಲಿ ವರ್ತಮಾನ ಕಾಲದಲ್ಲಿ ನೀನೊಬ್ಬಳೇ ಪತಿವ್ರತೆ ಅಲ್ಲ ತಾನೆ? ಅಲ್ಲ. ಈ ಸಾಧುಗಳಿಗೆ, ಸಜ್ಜನರಿಗೆ, ಬ್ರಾಹ್ಮಣರಿಗೆಲ್ಲ ಸತಿ ಅಂದ್ರೆ ಇಲ್ವೇ? ಇದ್ದಾರೆ. ಅವರು ಪತಿವ್ರತೆಯರಲ್ವೇ? ಹೌದು. ಅನುಸೂಯಾದೇವಿಯ ಕಥೆ ಹೇಳಿದೆ ನನಗೆ ನೀನು. ಒಬ್ಬಳಾಕೆಯನ್ನು ಪರೀಕ್ಷೆ ಮಾಡುವುದಕ್ಕೆ ಮೂರು ಮೂರ್ತಿಗಳಿಂದ ಆಗಲಿಲ್ಲ ಮಗಳೇ, ಕಷ್ಟ ಸಾಧ್ಯವಾಗಿದೆ. ಹಾಗಿದ್ರೆ ಮೂರು ಮೂರ್ತಿಗಳಿಗೆ ಕಷ್ಟ ಆದಾಗ ರಕ್ಷಣೆ ಮಾಡಬೇಕಾದ ಯಾರು? ತಾಯಿ ಬರಲೇಬೇಕಲ್ಲ. ಆಕೆಯ ತಾಯಿ ಯಾರು? ಶ್ರೀದೇವಿ.
ಮಾರಿ ಆಕೃತಿ ತಡೆದು ಈ ಪತಿವ್ರತ ಧರ್ಮಕ್ಕೆ ಉತ್ತರ ಕೊಡುವುದಕ್ಕೆ ಬರ್ತಾಳೆ. ಆ ಮಗ ಯಾರು ತಡೆಯುವರಿದ್ದಾರೆ? ಶ್ರೀದೇವಿ ಬರ್ತಾಳೆ. ಶ್ರೀದೇವಿ ಬರ್ತಾಳೆ. ಬರಲಿ ಗುರುದೇವ, ಬರಲಿ. ಶ್ರೀದೇವಿ ಬರ್ತಾಳೆ. ಬರಲೇಬೇಕಿತ್ತು. ಬರಲಿ ಗುರುದೇವ, ಬರಲಿ. ಬಂದ್ರೆ ಏನಾಗತ್ತದಂತ ಹೇಳಿದನಲ್ಲ. ಶ್ರೀದೇವಿ ಅಪಾದದ ಆಣೆಯಾಗಿ ಹೇಳುತ್ತಾ ಇದ್ದೇನೆ. ಏನಂತ? ನಾನು ಆಡುತ್ತಿರುವಂತಹ ಮಾತಿಗೆ ಸಾಕ್ಷಿಯಾಗಿ ಸೂರ್ಯ ಚಂದ್ರನನ್ನೇ ಇರಿಸಿದವಳಿದ್ದೇನೆ. ಓಹೋ, ನನ್ನ ಈ ದೇಹದಲ್ಲಿ ಪ್ರಾಣವಾಯುವಿನ ಸಂಚಾರ ಎಷ್ಟರವರೆಗೆ ಇರ್ತದೋ ಅಷ್ಟರವರೆಗೆ ನನ್ನ ಗಂಡನ ಪ್ರಾಣವನ್ನು ಬಿಡಿ ಅವರ ದೇಹದಲ್ಲಿರುವಂತಹ ಒಂದು ಕೂದಲನ್ನು ಕೊಂಕಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ, ಯಾರಿಂದಲೂ ಸಾಧ್ಯವಿಲ್ಲ, ಯಾರಿಂದಲೂ ಸಾಧ್ಯವಿಲ್ಲ ಗುರುದೇವ. ಓ, ಕೂದಲನ್ನು ಕೊಂಕಿಸುವುದಕ್ಕೆ ಸಾಧ್ಯವಿಲ್ಲ. ಆದ್ರೆ ನಾನು ಹೇಳಿದ ಮಾತಿನಲ್ಲಿ ನಿನಗೆ ನಂಬಿಕೆ ಇಲ್ವಾ? ದೇವಿ ಬರ್ತಾಳೆ. ಗುರುದೇವ, ಗುರುದೇವ, ಅಪರಾಧದ ನುಡಿಯನ್ನಾಡಿದೆ. ನನ್ನ
ನನ್ನನ್ನು ಕ್ಷಮಿಸಬೇಕು ಗುರುದೇವ, ಕ್ಷಮಿಸಬೇಕು. ಓಹೋ, ಪತಿವ್ರತೆ ಎನ್ನುವ ಕಾರಣಕ್ಕೆ ಬೇಕಾಗಿ ಅಹಂಕಾರದ ಮಾತುಗಳನ್ನೇ ಆಡಿಬಿಟ್ಟೆ. ತಪ್ಪಾಯಿತು ಗುರುದೇವ. ಈ ಪ್ರಪಂಚದಲ್ಲಿ ಯಾರು ಎಷ್ಟರವರೆಗೆ ಬದುಕುತ್ತಾರೆ ಎನ್ನುವುದನ್ನು ಯಾರು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನೀರ ಮೇಲಣ ಗುಳ್ಳೆ ಸತ್ಯ. ಹುಟ್ಟಿದಂತಹ ಜೀವಿ ಒಂದಲ್ಲ ಒಂದು ದಿವಸ ಸಾಯಲೇಬೇಕು, ಸಾಯಲೇಬೇಕು. ಪ್ರಕೃತಿಯ ನಿಯಮ ಅಲ್ವೇ? ನನ್ನವರನ್ನು ಉಳಿಸಿಕೊಳ್ಳುತ್ತೇನೆ ಎನ್ನುವ ಹಾಗೆ ಆ ಪ್ರಯತ್ನದಲ್ಲಿ ಮುಂದುವರಿಯುತ್ತಿರುವಂತಹ ಸಂದರ್ಭ ನನ್ನ ಪ್ರಾಣವೇ ಈ ಪ್ರಸಂಗಕ್ಕೆ ನಾಂದಿಯಾಗಿ ಹೋಯಿತು ಅಂತಾದ್ರೆ ಮತ್ತೆ ನನ್ನ ಗಂಡ ಏಕಾಂಗಿ ಅಲ್ವೇ ಗುರುದೇವ, ಏಕಾಂಗಿ ಅಲ್ವೇ? ಯಾರು ಮಾಡಿದ್ದಲ್ಲ ಅದು. ನನ್ನವರನ್ನು ಉಳಿಸಿಕೊಳ್ಳುವುದಕ್ಕೆ ಮತ್ತೆ ಯಾರಿದ್ದಾರೆ ಗುರುದೇವ, ಯಾರಿದ್ದಾರೆ? ಇದು ನಿಮ್ಮ ಪಾದಮೂಲದಲ್ಲಿ ಒಂದು ಅರಿಕೆಯನ್ನು ಮುಂದಿಡ್ತಾ ಇದ್ದೇನೆ. ನಾಡಿನ ಮಹಾರಾಣಿ ಎನ್ನುವ ಹಾಗೆ ಭಾವಿಸಬೇಡಿ. ನಿಮ್ಮ ಮಗಳಿಗೆ ಬಂದ ಕಷ್ಟ ಎನ್ನುವ ಹಾಗೆ ತಿಳಿಯಿರಿ. ಮುಂದೊಂದು ದಿನ ನನ್ನವರನ್ನು ಬಳಿ ಪಡೆಯುವುದಕ್ಕೆ ಆ ಶ್ರೀದೇವಿ ಬರುವಂತಹ ಸಂದರ್ಭದಲ್ಲಿ ಪುಣ್ಯ ಪುರುಷರಾದಂತಹ ನೀವು ಆ ಶ್ರೀದೇವಿಯಲ್ಲಿ ಕಾಡಿ ಬೇಡಿಯಾದರು ನನ್ನ ಗಂಡನಿಗೆ ಮೋಕ್ಷವನ್ನು ಕರುಣಿಸಬೇಕು ಗುರುದೇವ, ಮೋಕ್ಷವನ್ನು. ಬಿಡು. ದುಗುಡಗಳಯ್ಯೋ ಮದಿಯೇ ಚಂದ್ರಾಕ ಬಗ ಜಗಬಡಿ ಅಪರಾಧ ಯಾರು ಮಾಡಬಾರದು ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ. ನೀನು ತಿಳಿದು ತಿಳಿದು ತಪ್ಪು ಮಾಡ್ತಾ ಇದೆಯಲ್ಲ. ಏನು ಮಾಡಿದೆ ತಂದೆ? ಪತಿವ್ರತೆ ನೀನು ಅಂತ ಹೇಳಿದೆಯಲ್ಲ ನೀನು. ಪತಿವ್ರತೆಯ ಕಣ್ಣಿಂದ ಒಂದು ಬಿಂದು ಕಣ್ಣೀರು ಪೃಥ್ವಿ ಭೂಮಿಗೆ ಬಿದ್ದರೆ ಏನಾಗುತ್ತದೆ ಗೊತ್ತುಂಟ? ಬರಗಾಲ ಬರ್ತದೆ, ಬರಗಾಲ ಬರ್ತದೆ. ಬರಗಾಲ ಬಂದರೆ ನಿನ್ನ ಬಸಿರಿಂದ ಇಳಿದು ಬಂದವರಲ್ಲ, ನಿನ್ನ ತೋಳಲ್ಲಿ ಬೆಳೆದವರಲ್ಲ ಈ ಪ್ರಜೆಗಳು. ಆದ್ರೆ ಪ್ರಜೆಗಳು ಮಹಾರಾಣಿಗೆ ಮಕ್ಕಳು ಸತ್ಯ ತಾನೆ? ಮಕ್ಕಳೇ ಹೌದು. ಈ ಬರಗಾಲ ಬಂದ್ರೆ ಅನ್ನ, ಆಹಾರ, ನೀರು, ಕಾಳು, ಕೂಳು ಅಂತ ಹೇಳಿ ವಿಲವಿಲನೆ ಒದ್ದಾಡಿ ಸಾಯುವುದಕ್ಕೆ ಪ್ರಜೆಗಳಿಗೆ ದಾರಿ ಮಾಡಿ ಕೊಡ್ತೀಯ ನೀನು? ಇಲ್ಲ ತಂದೆ, ಇಲ್ಲ ಇಲ್ಲ. ಆದ್ರಿಂದ ಒಂದು ಹೇಳ್ತೇನೆ ಮಗಳೇ, ನಿನ್ನ ಕಷ್ಟವನ್ನು ಮರೆತು ಅವರ ಸುಖವನ್ನು ಬಯಸಿ ನಿನ್ನ ಕಣ್ಣೀರನ್ನು ಅದು ಮಿಟ್ಟುಕೋ ಮಗಳೇ, ಅದು ಮಿಟ್ಟುಕೋ. ಆದ್ರೆ ಒಂದು ವಿಷಯ ಅಂತೂ ಸತ್ಯ. ಏನು ತಂದೆ? ಗಂಡನಾದವನಿಗೆ ಕಷ್ಟ ಬಂದಾಗ ಹೆಂಡತಿಯಾದವಳು ಮರುಗುವುದು ಅಪರಾಧ ಅಲ್ಲ ಮಗಳೇ, ಅಪರಾಧ ಅಲ್ಲ. ಅದರ ಜೊತೆಗೆ ನೀನು ನಿನ್ನ ಗಂಡನಿಗೆ ಮೋಕ್ಷವನ್ನು ನಾನು ಕೊಡಿಸಬೇಕಾ? ನಿಜ ತಂದೆ. ನಾನು ಬಿಡು, ಯಾವ ಶಕ್ತಿಯಿಂದಲೂ ಸಾಧ್ಯ ಇಲ್ಲ. ಯಾಕೆ ಹಾಗಂತ ಹೇಳಿಕೊಂಡು ಅವನಿಗೆ ಮೋಕ್ಷ ಇಲ್ಲ ಎಂಬುದು ಅರ್ಥವಲ್ಲ. ಅಂದ್ರೆ ಗಂಡ ಅನ್ಯಾಯ ಮಾಡಿದ್ರು ಕೂಡ ಹೆಂಡತಿಯಾದವಳು ಪತಿವ್ರತ ನಡೆದದ್ದು ಹೌದಾಗಿದ್ರೆ ಅಂತವಳ ಗಂಡನಿಗೆ ಮೋಕ್ಷ ಖಂಡಿತ ಮಗಳೇ. ನೀನೊಬ್ಬ ಅನ್ಯರು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ನಾನು ಒಪ್ಪಿಕೊಂಡಿದ್ದೇನೆ ನೀನು ಪತಿವ್ರತೆ ಅಂತ ಹೇಳಿ. ಪತಿಯೇ ಪರದೈವ ಎನ್ನುವ ಹಾಗೆ ನಂಬಿಕೊಂಡವರ ಸೇವೆಯನ್ನು ಮಾಡಿಕೊಂಡು ಆದ್ರಿಂದ ನಿನ್ನ ಪತಿವ್ರತ ಧರ್ಮದಿಂದಲಾಗಿ ನಿನ್ನ ಗಂಡನಿಗೆ ಮೋಕ್ಷದ ಬಾಗಿಲನ್ನು ತೆರೆಸಿಯಾಗಿದೆ. ಯೋಚನೆ ಮಾಡಬೇಡ ಮಗಳೇ. ಆದ್ರೆ ಒಂದು ಮಾತು ಹೇಳ್ತೇನೆ. ಏನು ತಂದೆ? ಅರುಣ ದಾನವ ಅನ್ಯಾಯ ಮಾಡಿದ್ರು ಕೂಡ ಅಂತವರಿಗೆ ಮೋಕ್ಷವನ್ನು ನಾನು ಕೊಡಿಸಿದವಳು. ಅಹಂಕಾರದಿಂದ ಅಹಂಕಾರದಿಂದ ಹಾರಾಡಬೇಡ. ಅಹಂಕಾರವನ್ನು ಬಿಟ್ಟು ನಿತ್ಯ ನಿನ್ನ ಮನದಲ್ಲಿ ಅಂಬಿಕೆಯ ಪಾದಾರವಿಂದವನ್ನು ನಡೆದದ್ದು ಹೌದಾಗಿದ್ರೆ ನಿನ್ನ ಕೀರ್ತಿ ಆ ಸೂರ್ಯ ಚಂದ್ರ ಇರುವ ತನಕ ಅಚ್ಚಳಿಯದೆ ಉಳಿಯುತ್ತದೆ ಮಗಳೇ, ಅಚ್ಚಳಿಯದೆ ಉಳಿಯುತ್ತದೆ. ಇನ್ನೊಂದು ಮಾತು ಕೇಳಬೇಕಾಯ್ತು ನಾನೀಗ. ಏನು? ಸೆರಗೊಡ್ಡಿ ಬೇಡಿದೆಯಲ್ಲ, ಬೇಡ್ತಾ ಇದ್ದೀನಿ. ಈ ಸೆರಗನ್ನು ಯಾರ ಮುಂದೆ ಒಡ್ಡಬೇಕಾದ್ದು?
ಒಂದು ದೇವರ ಮುಂದೆ, ಆ, ಒಂದು ಗಂಡನ ಮುಂದೆ ನೀನು ಏನಂತ ಗ್ರಹಿಸಿದಿ ನನ್ನನ್ನು? ದೇವರು ಎನ್ನುವ ಹಾಗೆ. ಮಗಳೇ, ಆದ್ರಿಂದ ನೀನು ದುಃಖಿಸಿ ಕೇಳಿದ್ದಕ್ಕೆ ಬೇಕಾಗಿ ಒಂದು ಉತ್ತರ ಕೊಡ್ತೇನೆ ಮಗಳೇ. ಚರಿತ್ರೆಯಲ್ಲಿ ಧರ್ಮಗ್ಲಾನಿ ಮಾಡುತ್ತಿರುವಂಥ ಯಾವ ದಾನವ ಶಕ್ತಿಯನ್ನು ದಮನಗೊಳಿಸುವುದಕ್ಕೆ ಬೇಕಾಗಿ ಓಂಕಾರ ಸ್ವರೂಪಿಣಿಯು ಯಾವ ಭಯಂಕರ ರೂಪವನ್ನೇ ತಳೆದು ಬರಲಿ ಮಗಳೇ, ಅವಳನ್ನು ಅರ್ಚಿಸುತ್ತೇನೆ, ಮೆಚ್ಚಿಸುತ್ತೇನೆ. ಯಾವ ವಿಧದಿಂದ? ನಾನು ಆಚರಿಸಿದಂಥ ಯಾವ ತಪದ ಪುಣ್ಯ ಶಕ್ತಿಯಿಂದಲಾಗಿ ಆಕೆಯ ಪಾದಾರವಿಂದಕ್ಕೆ ಧಾರೆಯನ್ನು ಎರೆದು ನಿನ್ನ ಗಂಡನಿಗೆ ನಾನು ಮೋಕ್ಷವನ್ನು ಕೊಡಿಸ್ತೇನೆ. ಇನ್ನು ನಿನಗೆ ಗೊತ್ತಾಗಲಿಲ್ಲಲ್ಲ ದೇವರು ಯಾರು ನಿನಗೆ? ಪತಿ ಪೂಜೆ ಮಾಡಬೇಕಾದಲ್ಲಿ ಗಂಡನಲ್ಲಿ ತಪ್ಪು ಮಾಡಿದ್ದ ಎಲ್ಲಿ? ಆದದ್ದು ಎಲ್ಲಿ? ಎಲ್ಲಿ ತಪ್ಪಾಗಿದೆ? ನಿನ್ನ ಗಂಡನಿಂದ. ಆ, ಗಂಡನನ್ನು ತಿದ್ದಬೇಕಾದವಳು ಯಾರು? ಸತಿಯಾದವಳು. ಮತ್ತೆ ಇಲ್ಲೇನು ಮಾಡುದು ನೀನು? ಪ್ರಯತ್ನ ಪಡ್ತೇನೆ ನಾನು. ಪ್ರಯತ್ನ ನಿನ್ನದು, ಫಲ ದೇವರದ್ದು. ಹೋಗಿ ಬರ್ತೇನೆ ತಂಗಿ. ಮಗಳೇ, ಗುರುದೇವ, ಪರಿಮಳವನ್ನು ಬಿಟ್ಟು ಪುಷ್ಪ ಇಲ್ಲ, ಮರವನ್ನು ಬಿಟ್ಟು ನೆರಳಿಲ್ಲ, ಯಶೋಧಿಪತಿಯನ್ನು ಬಿಟ್ಟು ನೀನಿಲ್ಲ ಅಂತೇಳಿ ಹೊರಟು ನಿಂತಿಯಲ್ಲ. ಖಂಡಿತ. ಯಾಕೆ ಮಗಳೇ, ಏನಾಯ್ತು ಈಗ ನಿನಗೆ? ನೀನು ಅಲ್ಲಿಗೆ ಹೋಗುದಲ್ಲ ಮಗಳೇ, ಮತ್ತೆಲ್ಲಿಗೆ ಗುರುದೇವ? ಇಲ್ಲಿಗೆ ಬಂದಿದ್ಯಲ್ಲ. ಯಾಕೆ ಬಂದೆ? ನಿಮ್ಮನ್ನು ಕಾಣುವಂತ ಉದ್ದೇಶ. ಮಗಳೇ, ನನ್ನನ್ನು ಕಾಣಬೇಕು ಅಂತ ಅಲ್ಲ, ಲೋಕದಲ್ಲಿ ಸದ್ಧರ್ಮ ಉಳಿಬೇಕು, ಎಲ್ಲರ ಕಷ್ಟ ಪರಿಹಾರ ಆಗಬೇಕು ಅಂತೇಳಿ ನೀನು ಪ್ರಯತ್ನ ಪಟ್ಟೆ ಮಗಳೇ, ಪ್ರಯತ್ನ ಪಟ್ಟೆ. ಆದ್ದರಿಂದ ಮಗಳೇ, ಇನ್ನಾದರೂ ಸರಿ, ನಂಬಿದ ದೇವರು ಬೆಂಬಿಡದೆ ಕೊರೀತಾರೆ ಮಗಳೇ. ಆದ್ದರಿಂದ ಆ ಜಗದೀಶನನ್ನು ನಿತ್ಯ ನೆನೆಯುತ್ತಾ ನಡೆದದ್ದು ಹೋದಾಗಿದೆ. ಹೋಗು ಮಗಳೇ, ನನಗೆ ಕಾರ್ಯಕ್ರಮ ಬೇರೆ.
ನಾಶವನ್ನು ಹೊಂದುತ್ತಿರುವಂತಹ ಸಮಯದಲ್ಲಿ ಪುರವೊಂದು ನಿರ್ಮಾಣವನ್ನು ಮಾಡಿ ಏಕವೀರಾದಿಪುರ ನಿಜ ಹೆಸರನಿರಿಸಿ ಮಾತ್ರವಲ್ಲ ಭಯದಿಂದ ಗಿರಿಗೂ ಹೇಳಿ ಅಡಗಿ ಕುಳಿತುಕೊಂಡು ನಮ್ಮ ಊರನ್ನೆಲ್ಲರೂ ಬರಮಾಡಿಕೊಂಡು ಆಶ್ರಯವನ್ನು ಕೊಟ್ಟಿದ್ದಾನೆ. ಸ್ಥಾನ ಮಾನವನ್ನು ಕೊಟ್ಟಿದ್ದಾನೆ. ನಿಜ ಅವನ ಮನದಿಚ್ಛೆಯನ್ನು ನೆರವೇರಿಸಬೇಕಾದು ನಮ್ಮ ಕರ್ತವ್ಯ ಎಂಬುದಾಗಿ ಅರಿತು ಅವನ ಆಜ್ಞೆಯಂತೆ ತಿರುಗಾಟಕ್ಕೆ ಹೋದವು ನಾವು. ಸರಿ ಯಾಕ ಯಜ್ಞಾದಿಗಳನ್ನು ಹಾಳುಗೈದು ಪುರವನ್ನು ಸೇರಿದಂತ ಸಮಯ ಯಾಕೋ ಏನು ಇನ್ನು ಮನಸ್ಸಿಗೆ ಬೇಸರ ಉಂಟಾಗ್ತಿದೆ. ಮನದ ದುಃಖವನ್ನು ಹೋಗಲಾಡಿಸುತ್ತಾ